ತಂಗಿ ಎರಡು ದೇಹ ಒಂದೇ ಜೀವ. ಗೀತಾ, ನನ್ನ ಮಾತು ಕೇಳು, ಅಂಥದ್ದೆಲ್ಲ ಏನೂ ಇಲ್ಲ. ಅಮ್ಮ ಕಾಯ್ತಿದ್ದಾಳೆ, ಬೇಗ ರೆಡಿ ಆಗ್ಬಿಟ್ಟು ಹೋಗ್ಬಾ. ಪ್ಲೀಸ್ ಗೀತಾ, ನನಗೋಸ್ಕರ. ಆಂಟಿ, ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ? ಇಷ್ಟು ದಿನ ನೀನು ಎಲ್ಲೆಲ್ಲೋ ಇದು ಬಂದಿದ್ಯಲ್ಲ, ನಿನ್ನ ಆರೋಗ್ಯ ಚೆನ್ನಾಗಿದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಿಸೋದಕ್ಕೆ. ಅಯ್ಯೋ, ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಲ್ಲ. ಮುಂದೇನೂ ಚೆನ್ನಾಗಿರ್ಬೇಕಲ್ಲ. ನನ್ನ ವಂಶದ ಬೆಳಕು ನಿನ್ನ ಹೊಟ್ಟೆನಲ್ಲಿ ಹುಟ್ಟುತ್ತೆ, ಅದಕ್ಕೆ ಇಷ್ಟೆಲ್ಲ ಮುಂಜಾಗ್ರತೆ. ಸುಮ್ಮನೆ ಬಾ ನನ್ನ ಜೊತೆಗೆ. ಏನಮ್ಮ, ಡಾಕ್ಟರ್ ಇದ್ದಾರಾ? ಇದ್ದಾರೆ, ಕೂತ್ಕೊಳ್ಳಿ. ಕೂತ್ಕೋ. ಒಳಗಡೆ ಹೋಗಿ. ನೀನಿಲ್ಲೇ ಕೂತಿರು. ನಮಸ್ಕಾರ ಮೇಡಮ್. ನಮಸ್ಕಾರ, ಕೂತ್ಕೊಳ್ಳಿ. ಪರವಾಗಿಲ್ಲ ಮೇಡಮ್. ಏನಾಗಿದೆ? ನನಗೇನು ಆಗಿಲ್ಲ. ಹೊರಗಡೆ ಒಬ್ಳು ಹುಡುಗಿ ಕೂತಿದ್ದಾಳೆ, ಅವಳನ್ನ ನೀವು ಸ್ವಲ್ಪ ಟೆಸ್ಟ್ ಮಾಡಬೇಕಾಗಿತ್ತು. ಹೊರಗಡೆ ಯಾಕೆ ಕೂರಿಸಿದ್ದೀರಾ? ಒಳಗಡೆ ಕರ್ಕೊಂಡು ಬನ್ನಿ. ಅವಳನ್ನ ಕರೆಯೋಕೆ ಮೊದಲು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳಿ. ಇದೆಲ್ಲ ಏನಮ್ಮ? ದುಡ್ಡು ಯಾಕೆ ಕೊಡ್ತಿದ್ದೀರಾ? ಫೀಸ್ ಎಲ್ಲ ಆಮೇಲೆ. ನೋಡಿ ಮೇಡಮ್, ಆ ಹುಡುಗಿ ಕನ್ಯೇನೋ ಅಲ್ವೋ ಅನ್ನೋದನ್ನು ನೀವು ಟೆಸ್ಟ್ ಮಾಡಿ ಹೇಳಬೇಕಾಗಿತ್ತು. ಎಲ್ಲಿಂದ ಬರ್ತಿದ್ರಿ ನೀವೆಲ್ಲ? ತಲೆಯಲ್ಲಿ ಬುದ್ಧಿ ಇಲ್ಲ. ಒಂದು ಹುಡುಗಿ ಶೀಲದ ಬಗ್ಗೆ ಅನುಮಾನ ಪಟ್ಕೊಂಡು ಕರ್ಕೊಂಡು ಬಂದಿದ್ದೀರಲ್ಲ, ನೀವು ಒಂದು ಹೆಣ್ಣ? ಇದ್ರಲ್ಲಿ ತಪ್ಪೇನಿದೆ ಮೇಡಮ್? ಅವಳು ನನ್ನ ಮಗನ ಮದುವೆ ಆಗ್ತಾ ಇರೋ ಹುಡುಗಿ. ಅವಳು ಸರಿಯಾಗಿದ್ದಾಳೋ ಇಲ್ವೋ ಅಂತ ತಿಳ್ಕೊಳ್ಳೋದು ನನಗೂ ಮುಖ್ಯ ತಾನೇ. ಇನ್ನೊಂದು ಮಾತಾಡಬೇಡ. ಈ ವಿಷಯ ಏನಾದ್ರು ಪೊಲೀಸ್ನವ್ರಿಗೆ ಹೇಳಿದ್ರೆ ನಿನ್ನ ಒಳಗಡೆ ಹಾಕ್ಬಿಡ್ತಾರೆ. ಸಿಸ್ಟರ್, ಅಲ್ಲ ಮೇಡಮ್, ನಾನು ಏನು ಹೇಳ್ತೀನಿ ಅಂದರೆ, ಸಿಸ್ಟರ್ ಪ್ಲೀಸ್ ಮೇಡಮ್, ನಾನು ಏನು ಹೇಳ್ತಿದ್ದೀನಿ ಅಂದರೆ ನಿಮ್ಗದು ಅರ್ಥ. ಒಂದು ನಿಮಿಷ ನನ್ನ ಮುಂದೆ ನಿಂತ್ಕೋಬೇಡ. ಹೋಗ್ತಾ ಇರೋ ಇದಕ್ಕೆ ದುಡ್ಡು ಬೇರೆ ಕೊಡಕ್ ಬರ್ತೀಯ? ನನ್ನ ಏನಂತ ತಿಳ್ಕೊಂಡ್ಬಿಟ್ಟಿದ್ಯಾ? ತಗೋ ನಿನ್ ದುಡ್ಡನ್ನ. ಡಾಕ್ಟರ್, ಯಾಕೆ ಕೂಗಾಡ್ತಾ ಇದ್ದೀರಾ? ಈ ಹೆಂಗ್ಸ್ ಕರ್ಕೊಂಡು ಬಂದಿರೋ ಹುಡುಗಿ ನೀನೇ ಏನಮ್ಮ? ಹೌದು ಡಾಕ್ಟರ್. ನೋಡಿದ್ರೆ ಓದಿರೋ ಹುಡುಗಿ ತರ ಕಾಣಿಸ್ತೀಯ. ನಿನ್ ಬೇರೆ ಗಂಡೆ ಸಿಗ್ಲಿಲ್ವಮ್ಮ? ಯಾಕೆ, ಏನಾಯ್ತು? ನಿನ್ ವರ್ಜಿನಿಟಿನ ಟೆಸ್ಟ್ ಮಾಡ್ಬೇಕಂತ. ನೀನು ಕನ್ಯೇನೋ ಅಲ್ವೋ ಅಂತ ಹೇಳ್ಬೇಕಂತ. ಹೀಗಾದ್ರೆ ಮದುವೆ ಆದ್ಮೇಲೆ ಹೇಗೆ ಅಂತ ಯೋಚನೆ ಮಾಡಿದ್ಯಮ್ಮ? ನಮ್ಮ ದೇಶದಲ್ಲಿ ಪ್ರತಿನಿತ್ಯ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಅಂದ್ರೆ ಇಂಥ ಅತ್ತೆರಿಂದಾನೆ. ಯಾಕೆ ಅದಕ್ಕೆ ಇಷ್ಟೊಂದು ಕೂಗಾಡ್ತೀರಾ? ರಸ್ತೆಗೊಂದು ಹಾಸ್ಪಿಟ್ಲ್ ಇದೆ. ನೀವಲ್ಲ ಅಂದ್ರೆ ಇನ್ನೊಬ್ರು. ಏನೋ ಯಾವಾಗಲೂ ಇಲ್ಲಿಗೆ ಬರ್ತಿದ್ವಲ್ಲ ಅಂತ ಕರ್ಕೊಂಡು ಬಂದೆ. ನನಗೆ ಬುದ್ಧಿ ಇಲ್ಲ. ಹೋಗ್ರಿ. ಏನಾಯ್ತು ಗೀತಾ? ಒಬ್ಳೆ ಬಂದ್ಯಾ? ಯಾಕಿಷ್ಟು ಆಯಾಸ ಪಡ್ತಿದೆ? ನೀರು ತಂದ್ಕೊಡ್ಲಾ? ಬೇಡ, ನೀನೀಗ ಮಾಡಿರೋದೇ ಬೇಕಾದಷ್ಟಾಯ್ತು. ಯಾಕೆ ಹೆಂಗ್ ಮಾತಾಡ್ತಿದ್ಯಾ ಗೀತಾ? ಏನಾಯ್ತು? ನಿನಗೇನು ಗೊತ್ತಿಲ್ಲದೆ ಇರೋ ಥರ ಮಾತಾಡಬೇಡ. ನಿನ್ ಪರ್ಮಿಷನ್ ಇಲ್ಲದೆ ನಿನ್ ತಾಯಿ ನನ್ನ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾ ಇದ್ರಾ? ಈ ಮಟ್ಟಕ್ಕೆ ಇಳಿದ್ಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನಗೆ ನಾನು ವರ್ಜಿನ್ ಹೌದೋ ಅಲ್ಲೋ ಅನ್ನೋ ಅನುಮಾನ ಅಲ್ವಾ? ಒಂದು ಹೆಣ್ಣನ್ನ ಅವಮಾನ ಮಾಡೋದಕ್ಕೆ
ಅವಳನ್ನ ಜೀವಂತವಾಗಿ ಕೊಲ್ಲೋದಕ್ಕೆ ಒಂದು ಮಾತು ಸಾಕು ವಿನೋದ್. ಗೀತಾ ಏನ್ ಮಾತಾಡ್ತಿದ್ಯಾ ನೀನು? ನಿನ್ನ ನಾನು ಏನು ಅನ್ಕೊಂಡಿದ್ದೆ, ಆದ್ರೆ ನನಗೆ ದೊಡ್ಡ ನಿರಾಸೆ ಆಯ್ತು. ಹೀಗಾಗುತ್ತೆ ಅಂತ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು. ಗೀತಾ, ಅದು ಅಮ್ಮ. ಬೇಡ, ಮುಂದ್ ಮಾತಾಡಬೇಡ. ನನ್ನ ಮೇಲೆ ಸ್ವಲ್ಪನಾದ್ರೂ ಗೌರವ ಇದ್ದಿದ್ರೆ ನೀನ್ ಹೀಗ್ ನನ್ನ ಜೊತೆ ನಡ್ಕೋತಾ ಇದ್ಯಾ? ನಾನೇ ಪೆದ್ದಿ, ನಿನ್ನ ದೊಡ್ಡ ಮನುಷ್ಯ ಅನ್ಕೊಂಡೆ. ನಿನ್ಗಿಂತ ಏನು ಓದ್ದಿರೋ ಆ ಮುತ್ತುನ ಎಷ್ಟು ವಾಸಿ. ನಾನು ಅವನ ಮನೇಲಿ ಇದ್ದಷ್ಟು ದಿವಸನೂ ನನ್ನ ಒಂದು ಮಾತು ಅನ್ಲಿಲ್ಲ. ನಾನು ಅವನ್ನ ಎಷ್ಟೇ ಅವಮಾನ ಮಾಡಿದ್ರು ಸಡ್ಡೆಯಿಂದ ನೋಡ್ಲಿಲ್ಲ. ನಾನು ಅವನ್ನ ತಿರಸ್ಕಾರದಿಂದ ನೋಡ್ದಾಗ್ಲೂ ಅವನಿಗೆ ನನ್ನ ಮೇಲಿನ ಪ್ರೀತಿ ಸ್ವಲ್ಪನೂ ಕಡಿಮೆ ಆಗ್ಲಿಲ್ಲ. ನಾನು ಇದನ್ನೆಲ್ಲ ಯಾಕೆ ಮಾಡಿದೆ? ಜೊತೆ ನನ್ನ ಜೀವನ ಹಂಚ್ಕೋಬೇಕು ಅಂತ. ಆದ್ರೆ ನೀನ್ ಮಾಡಿದ್ದೇನು? ಅಯ್ಯೋ 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 ಅಲ್ವೋ, ನಿನ್ನೆದ್ರಿಗೆ ಇನ್ನೊಬ್ಬ ಮನ್ಸನ್ನ ಹೊಗಳ್ತಾ ಇದ್ದಾಳೆ. ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲೋ. ಇಂಥವಳನ್ನ ನೀನ್ ಮದ್ವೆ ಆಗ್ತೀಯಾ? ಹೋಗ್ಲಿ, ಇವಳಿಗೆ ನಿನ್ ಬಗ್ಗೆ ಸ್ವಲ್ಪ ಆದ್ರೂ ಗೌರವ ಆದ್ರೂ ಇದೆಯಾ? ಗೌರವ ಒನ್ ಸೈಡೆಡ್ ಅಲ್ಲ, ಎರಡು ಕಡೆ ಇರ್ಬೇಕು. ನೋಡಿದ್ಯೇನೋ ನಿನ್ನೆದ್ರಿಗೆ ಎಷ್ಟು ಬಾಯಿ ಮಾಡ್ತಾಳೆ ಅಂತ. ಇವಳನ್ನ ಹೀಗೆ ಬಿಟ್ರೆ ನಿನ್ನ ಬೀದಿನಲ್ಲಿ ನಿಲ್ಸಿ ಹರಾಜಾಗ್ಬಿಡ್ತಾಳೆ. ಹೌದು, ನಾನಂತವಳೆ. ನೀವು ಹೇಳಿದ್ದನ್ನೆಲ್ಲ ಕೇಳ್ಕೊಂಡಿರೋಳಲ್ಲ. ಇದನ್ನೆಲ್ಲ ಸಹಿಸ್ಕೊಂಡಿರ್ಬೇಕು ಅಂತ ನೀವು ಹೇಗೆ ಅನ್ಕೋತೀರಾ? ನೀನ್ ಈ ಮನೆ ಸೊಸೆಯಾಗ್ಬೇಕು ಅಂದ್ರೆ ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ನಿನಗೆ ನಿನ್ನ ಪ್ರತಿಷ್ಠೆ ಮುಖ್ಯನೋ ಅಥವಾ ನಿನ್ನ ಮದುವೆ ಮುಖ್ಯನೋ ನೀನೇ ಯೋಚನೆ ಮಾಡು. ಛೇ, ಜನ ಅಂತ ಗೊತ್ತಿದ್ರೆ ಈ ಮನೆಗೆ ಬರ್ತಾನೆ ಇರಲಿಲ್ಲ. ಓಯ್, ಏನ್ ಗೊಣಗ್ತಾ ಇದೀಯಾ? ಇದು ನನ್ನ ಮನೆ, ಇಲ್ಲಿಗೆ ನಾನು ಯಜಮಾನಿ. ಈ ಮನೆಯಲ್ಲಿ ನನ್ನ ಮಾತು ಮಾತ್ರ ನಡಿಬೇಕು. ಚೆನ್ನಾಗಿ ಜ್ಞಾಪಕ ಇಟ್ಕೋ. ಜಾಸ್ತಿ ಮಾತಾಡಿದ್ರೆ ಹೊರಗಡೆ ಹೋಗ್ಬೇಕಾಗುತ್ತೆ. ಹುಷಾರ್, ಬಾರೋ. ಏನ್ ಮುಖ ನೋಡ್ತಿದ್ಯಪ್ಪ? ಗೀತಾ, ನನ್ನ ಹತ್ರ ಮಾತಾಡೋ ಹಕ್ಕು ನಿನಗಿಲ್ಲ. ಗೀತಾ, ಪ್ರೀತಿ ಅನ್ನೋದು ಹಕ್ಕಿನ ಮೇಲೆ ನಿಂತಿರೋದಿಲ್ಲ. ನನ್ನ ಮಾತು ಕೇಳು. ಇಲ್ಲ, ನಾನು ಕೇಳೋದಿಲ್ಲ. ನಾನು ನಿನಗೆ ಕ್ಷಮಿಸೋದಿಲ್ಲ. ನೋಡು, ಜೀವನ ಅಂದಮೇಲೆ ಇದೆಲ್ಲ ಇದ್ದಿದ್ದೆ. ನೀ ನನ್ನ ಪ್ರೀತಿಸೋಕ್ಕಿಂತ ಮುಂಚೆ ನಿಮ್ಮ ಮನೆ ಹೇಗೆ, ನಿಮ್ಮ ಮನೆ ಜನ ಹೇಗೆ ಅಂತ ಕೇಳ್ಬಿಟ್ಟು ಪ್ರೀತಿಸಿದ್ಯಾ? ಇಲ್ಲ ಅಲ್ವಾ? ಆಗ ನಿಂಗೆ ಇದೆಲ್ಲ ಕೇಳಬೇಕು ಅಂತಲೂ ಅನಿಸಿರ್ಲಿಲ್ಲ. ನಿನ್ನ ಮನಸ್ಸಲ್ಲಿದ್ದಿದ್ದು ಬರೀ ಪ್ರೀತಿ ಮಾತ್ರ. ಇರಬಹುದು, ಹಾಗಂತ ಅವಮಾನನ ಸಹಿಸ್ಕೊಳಕ್ಕಾಗುತ್ತಾ? ನೀನು ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ನನಗೆ ತುಂಬಾ ಬೇಜಾರಾಗ್ತಾ ಇದೆ. ನೋಡು, ನಿನಗೆ ನೋವಾಗಿದೆ, ಅದಕ್ಕೆ ನಿನಗೆ ಸರಿಯಾಗಿ ಯೋಚನೆ ಮಾಡೋಕ್ಕಾಗ್ತಿಲ್ಲ. ಪೂರ್ತಿ ಎಮೋಷನಲ್ ಆಗಿ ಯೋಚನೆ ಮಾಡ್ತಿದ್ಯಾ. ಇದರಲ್ಲಿ ನನ್ನ ತಪ್ಪೇನಿದೆ ಹೇಳು? ನಿನ್ ತಪ್ಪೇನು ಇಲ್ವಾ? ಹೇಳು ವಿನೋದ್, ಇದರಲ್ಲಿ ನಿನ್ ತಪ್ಪೇನು ಇಲ್ವಾ? ಅಮ್ಮನ ಪ್ರೀತಿಯ ಮಗ ನಾನು. ಪಾಪ, ಅವಳಿಗೆ ಪ್ರೀತಿಸಕ್ಕೆ ಬೇರೆ ಯಾರೂ ಇಲ್ಲ. ಅವಳು ಹಳೆ ಕಾಲದವಳು, ಅವಳು ಹಾಗೆ ಮಾತಾಡೋದು.
ನಾವು ಅದನ್ನ ಒಪ್ಕೋಬೇಕು, ಅವಳನ್ನ ತಿದ್ದಕ್ಕಾಗುತ್ತಾ? ನನ್ನ ಮನಸ್ಸಿನ ನೋವು ನಿನಗೆ ಗೊತ್ತೇ ಆಗ್ತಾ ಇಲ್ಲ. ಒಂದು ಹೆಣ್ಣಾಗಿ ನಿನ್ನ ತಾಯಿ ಹೀಗೆ ಮಾಡಬಹುದಾ? ನೋಡು ಗೀತಾ, ಪ್ರತಿಯೊಬ್ಬರಲ್ಲೂ ಒಳ್ಳೆ ಗುಣ ಕೆಟ್ಟ ಗುಣ ಅನ್ನೋದು ಇದ್ದೇ ಇರುತ್ತೆ. ನಿನ್ನಲ್ಲಿ ಮಾತ್ರ ಕೆಟ್ಟ ಗುಣ ಇಲ್ವೇ ಇಲ್ಲ ಅಂತ ಹೇಳಕ್ಕಾಗತ್ತಾ? ನನಗೆ ನೀನ್ ಬೇಕು, ನಿನಗೆ ನಾನ್ ಬೇಕು ಅಂದಮೇಲೆ ಅಮ್ಮನ್ನ ಸಹಿಸ್ಕೊಳ್ಳೇಬೇಕು. ಅದು ಹೇಗೆ ಸಾಧ್ಯ? ಬೇರೆ ದಾರಿ ಏನಿದೆ ಹೇಳು? ನೀನು ಅವಳ ಮನೆಗೆ ಬರ್ತಿದ್ಯಾ, ನೀನು ತಿಳಿದವಳು, ಬುದ್ಧಿವಂತ. ಅಮ್ಮನ್ನ ನಿನ್ನ ಕಡೆ ಮಾಡ್ಕೊಳ್ಳೋದು ಕಷ್ಟ ಏನಲ್ಲ. ನನ್ನ ಮಾತು ನಂಬು, ಅಮ್ಮ ಕೆಟ್ಟೋಳಲ್ಲ. ಆದರೆ ನಾನು ಅವಳ ಮಾತು ಕೇಳಲಿಲ್ಲ ಅಂದರೆ ಅವಳು ಕೋಪ ಬರುತ್ತೆ. ಅದು ಸಹಜ ಗುಣ ಅಲ್ವಾ? ನೀನೇ ಯೋಚನೆ ಮಾಡು. ಮೀನಾ, ಮೀನಾ, ನಾನು ಬಂದಿದ್ದು ಗೊತ್ತಾಗದೇ ಇರುವಂಥದ್ದು ಏನು ಯೋಚನೆ ಇರ್ಬೋದು? ದಿಲೀಪ ಬಂದು ಹೋಗಿದ್ದು ಕೂಡ ನಂಗೆ ಹೇಳಿಲ್ಲ. ಹೇಳ್ದೇ ಇರುವಂಥದ್ದು ಏನಾಗಿದೆ ಇವಳಿಗೆ? ವಿಜಯಮ್ಮ ಸುಳ್ಳು ಹೇಳ್ತಾರೆ ಅಂದರೆ ಸಾಕ್ಷಿಗೆ ಚಾಕ್ಲೇಟ್ ಪೇಪರ್ ಇದೆ. ಅಣ್ಣ ತಂಗಿ ಎರಡು ದೇಹ